ಕರ್ನಾಟಕ ರಕ್ಷಣಾ ವೇದಿಕೆಯವರು ಕಾವೇರಿಗೋಸ್ಕರ ಈಗ ಕಿಚ್ಚನ್ನ ಹೊತ್ತಿಸಿದ್ದಾರೆ. ಎಲ್ಲೆಲ್ಲಿ ಏನೇನು ಪ್ರೊಟೆಸ್ಟ್ ಆಗ್ತಾ ಇದೆ ಬನ್ನಿ ನೋಡ್ಕೊಬರೋಣ. ಕಾವೇರಿ ಜಲಾಶಯದಿಂದ ನಾವು ನೀರು ಬಿಡ್ತೀವಿ ಅಂತ ಸರ್ಕಾರ ಇದುವರೆಗೂ ಯಾವುದೇ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟಿಲ್ಲ. ಆದರೂ ಕನ್ನಡ ಪರ ಹೋರಾಟಗಾರರು ಮಂಡ್ಯದಲ್ಲಿ ಒಂದು ಬೃಹತ್ ಮಟ್ಟದ ಹೋರಾಟ ಮಾಡ್ತಾ ಇದ್ದಾರೆ. ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಮತ್ತಷ್ಟು ತೀವ್ರಗೊಳ್ತಾನೆ ಇದೆ, ದಿನದಿಂದ ದಿನಕ್ಕೆ ಉಲ್ಬಣಗೊಳ್ತಾ ಇದೆ. ಕಾವೇರಿಗಾಗಿ ಕನ್ನಡ ಪರ ಸಂಘಟನೆಗಳು ಈಗ ರಸ್ತೆಗಿಳಿದು ಹೋರಾಟ ಮಾಡ್ತಾ ಇದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹ ಪಡೆಯಿಂದ ಬೃಹತ್ ಪ್ರತಿಭಟನೆ ನಡೀತಾ ಇರುವಂಥದ್ದನ್ನ ಗಮನಿಸ್ತಾ ಇದ್ದೀರಾ. CWMA ಮತ್ತು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾವೇರಿ ನಮ್ಮದು, ನಾವು ರಕ್ತ ಬೇಕಾದ್ರೆ ಕೊಡ್ತೀವಿ, ನೀರು ಕೊಡಲ್ಲ ಅನ್ನುವಂಥದ್ದು ಪ್ರತಿಯೊಬ್ಬ ಕನ್ನಡಿಗನ ಒಂದು ಆಕ್ರೋಶಭರಿತವಾದ ಮಾತು. ಸರ್ವಪಕ್ಷ ಸಭೆಯಲ್ಲಿ ಕನ್ನಡಿಗರ ಪರ ನಿರ್ಧಾರಕ್ಕೆ ಬರಬೇಕು ನೀವು. ಜಿಲ್ಲಾಧಿಕಾರಿ ಮೂಲಕ ಸರ್ಕಾರಕ್ಕೆ ಮನವಿ ಈಗ ಸಲ್ಲಿಕೆಯನ್ನು ಮಾಡಿದ್ದಾರೆ. ಕರ್ನಾಟಕ ರಕ್ಷಣಾ ವೇದಿಕೆಯ ಸಿಂಹಪಡೆಯ ಕಾರ್ಯಕರ್ತರು ಮಂಡ್ಯ ಜಿಲ್ಲಾಡಳಿತದ ಮುಖೇನವಾಗಿ ಸರ್ಕಾರಕ್ಕೆ ಈಗ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಅವರ ಆಕ್ರೋಶ ಯಾರ ಮೇಲೆ? ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಅಥಾರಿಟಿ ಆಲ್ರೆಡಿ ಮೊನ್ನೆ ದೆಹಲಿಯಲ್ಲಿ ಒಂದು ಮೀಟಿಂಗನ್ನು ಮಾಡ್ತು. ದೆಹಲಿಯಲ್ಲಿ ಮೀಟಿಂಗನ್ನು ಮಾಡಿ ಅವರಿಗೆ 15 ದಿನಗಳ ಕಾಲ 3500 ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಬೇಕು ಅಂತ ಹೇಳಿದ್ದೇ ತಡ. CWMA ಇಂದ ಆದೇಶ ಬಂದಿದ್ದೇ ತಡ. ರಾಜ್ಯದಲ್ಲಿ ಜಿಲ್ಲೆಯಲ್ಲೂ ಆಕ್ರೋಶಭರಿತವಾದಂತಹ ಪ್ರತಿಭಟನೆಗಳು ನಡೀತಾ ಇದ್ದಾವೆ, ಸ್ಪೆಷಲಿ ಮಂಡ್ಯದಲ್ಲಿ. ಯಾಕಂದರೆ ಮಂಡ್ಯದಲ್ಲಿ ರಾಜಕೀಯ ಇರ್ಬೋದು, ಈ ಥರ ನೆಲ ಜಲ ಭಾಷೆ ವಿಚಾರ ಇರ್ಬೋದು, ಅಲ್ಲಿ ಹೋರಾಟ ನಡೆದಷ್ಟು ಇಡೀ ನಮ್ಮ ರಾಜ್ಯದಲ್ಲಿ ಬೇರೆ ಎಲ್ಲೂ ಕೂಡ ನಡೀಲಿಕ್ಕೆ ಸಾಧ್ಯತೆ ಇಲ್ಲ ಅಂತ ಕಾಣಿಸುತ್ತೆ. ಯಾಕಂದರೆ ಮಂಡ್ಯದಲ್ಲಿ ಗುಡುಗಿದ್ರೆ ಇಡೀ ಇಂಡಿಯಾನೇ ನಡುಗುತ್ತೆ ಅನ್ನುವಂಥ ಒಂದು ಮಾತಿದೆ. ಅದು ರಾಜಕೀಯ ಇರ್ಬೋದು ಅಥವಾ ಈ ರೀತಿ ಕಾವೇರಿ ವಿಚಾರ ಇರ್ಬೋದು, ಗಡಿ ವಿಚಾರ ಇರ್ಬೋದು, ಸಾಕಷ್ಟು ಈ ರೀತಿ ಹೋರಾಟಗಳು ಮಂಡ್ಯದಿಂದನೇ ಜಾಸ್ತಿ ಪ್ರಾರಂಭ ಆಗುವಂಥದ್ದು. ಅದರಲ್ಲೂ ಹೇಳಿ ಕೇಳಿ ಈ ಕಾವೇರಿ ನೀರು ಅದು ಸಹಜವಾಗಿ ಈ ಹಳೆ ಮೈಸೂರು ಭಾಗಕ್ಕೆ ಯಥೇಚ್ಛವಾಗಿ ಕೃಷಿಗೆ ಬಳಸ್ತಾರೆ. ಈಗ ಮಂಡ್ಯ, ಮೈಸೂರು, ರಾಮನಗರ, ಚಿಕ್ಕಬಳ್ಳಾಪುರ, ಕೋಲಾರ ಅಪ್ ಟು ಬೆಂಗಳೂರುವರೆಗೂ ಕೂಡ ಅದನ್ನೇ ಈಗ ಬಳಕೆ ಮಾಡ್ತಾರೆ. ಬೆಂಗಳೂರಲ್ಲಿ ಕೃಷಿಗೆ ಬಳಕೆ ಆಗದಿದ್ರು ಕುಡಿಲಿಕ್ಕಾದರೂ ಕೂಡ ಕಾವೇರಿ ನೀರನ್ನೇ ಬಳಕೆ ಮಾಡ್ತಾರೆ. ಹಾಗಾಗಿ ಮಂಡ್ಯದಲ್ಲಿ ರೈತರಿಗೆ ಈ ಕಾವೇರಿ ನೀರನ್ನೇ ನಂಬ್ಕೊಂಡಿದ್ದಾರೆ, ಅದು ಕೃಷಿಗಿರ್ಬೋದು ಅಥವಾ ಕುಡಿಯೋದಕ್ಕಿರ್ಬೋದು. ಹಾಗಾಗಿ ಅಲ್ಲಿ ಆಕ್ರೋಶ ಜಾಸ್ತಿ ಆಗ್ತಾ ಇದೆ. ಮಂಡ್ಯದಲ್ಲಿ ಕಾವೇರಿ ಕಿಚ್ಚು ಈಗ ಇನ್ನೂ ಎಷ್ಟು ದಿನಗಳವರೆಗೂ ಹೋಗಿ ನಿಲ್ತದೋ ಗೊತ್ತಿಲ್ಲ. ಒಂದು ಕಡೆಗ ವಾಟಾಳ್ ನಾಗರಾಜ್ ಬಣ ಇರ್ಬೋದು, ಮತ್ತು ಬೇರೆ ಬೇರೆ ಕನ್ನಡ ಪರ ಹೋರಾಟಗಾರರು 13ನೇ ತಾರೀಕು ನಾವು ಬಂದ್ ಮಾಡ್ತೀವಿ, ಬೇರೆ ಬೇರೆ ಸಂಘಟನೆಯವರು ನೈತಿಕವಾಗಿ ಬೆಂಬಲ ಕೊಡೋದಷ್ಟೇ ಅಲ್ಲ, ಖುದ್ದು ನೀವು ಕೂಡ ಬರಬೇಕು, ಅಂಗಡಿ ಮುಗ್ಗಟ್ಟುಗಳನ್ನೆಲ್ಲ ಬಂದ್ ಮಾಡಿ ಅಂತ ಒಂದು ಕಡೆ ವಾಟಾಳ್ ನಾಗರಾಜ್ ಕರೆ ಕೊಟ್ಟಿದ್ದಾರೆ. ಇನ್ನೊಂದು ಕಡೆ ಮಂಡ್ಯದಲ್ಲಿ ಈ ಕರ್ನಾಟಕ ರಕ್ಷಣಾ ವೇದಿಕೆಯ ಸಿಂಹಪಡೆ ಕೂಡ ಈಗ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಜಿಲ್ಲಾಡಳಿತದ ಮುಖೇನವಾಗಿ ಈಗ ಯಾವುದೇ ಕಾರಣಕ್ಕೂ ಕೂಡ ನೀರು ಬಿಡಬಾರ್ದು ಅಂತ ಇವರು ಆಗ್ರಹಿಸ್ತಾ ಇದ್ದಾರೆ. ಈ ಹೋರಾಟ ಮೊನ್ನೆಯಿಂದನೂ ನಡೀತಾ ಇದೆ. ಅದಕ್ಕಿಂತ ಮುಂಚಿತವಾಗಿ ಈಗೇನು ಮಳೆ ಬರ್ತಾ ಇರಲಿಲ್ವಲ್ಲ, ಮಂಡ್ಯ ಜಿಲ್ಲೆಯನ್ನು ಬರಪೀಡಿತ ಜಿಲ್ಲೆಯನ್ನಾಗಿ ಮಾಡಬೇಕಂತ ಅಲ್ಲಿಯ ರೈತರು ಬೆಂಗಳೂರು ಮತ್ತು ಮೈಸೂರು ರಸ್ತೆಯನ್ನು ತಡೆದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಖಾಲಿ ಬಿಂದಿಗೆಯನ್ನು ರಸ್ತೆಗೆ ತಂದು ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ಅವರಿಗೆ ಸಾಕಷ್ಟು ಸಂಘಟನೆಯವರು ಕೂಡ ಬೆಂಬಲವನ್ನು ಕೊಟ್ಟಿದ್ದಾರೆ. ಈಗ ಕನ್ನಡ ಪರ ಹೋರಾಟಗಾರರು ಈ ಒಂದು ಹೋರಾಟವನ್ನು ಈಗ ಮುಂದುವರಿಸ್ತಾ ಇದ್ದಾರೆ. ಇದು ಭಾಳ ಒಂದು ದೊಡ್ಡ ಆಕ್ರೋಶಕ್ಕೆ ಈಗ ಕಾರಣ ಆಗ್ತಾ ಇದೆ. ಯಾಕಂದರೆ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ನೀರು ಬಿಡುವಂಥ ಕೆಲಸಕ್ಕೆಲ್ಲಾದರೂ ಮುಂದಾದರೆ ಮುಂದಿನ ದಿನಗಳಲ್ಲಿ ನಾವು ಮತ್ತಷ್ಟು ಉಗ್ರ ಹೋರಾಟಗಳನ್ನು ಮಾಡ್ತೀವಿ, ಕರ್ನಾಟಕ ಬಂದ್ ಮಾಡ್ತೀವಿ ಅಂತ ಒಂದು ಕಡೆ ಈಗ ಹೇಳ್ತಾ ಇದ್ದಾರೆ. ಹಾಗಾಗಿ ಈ ಸರ್ಕಾರ ಈಗ ಸೈಲೆಂಟೂ ಆಗ್ದೇ ಜೊತೆಗೆ ಒಂದು ರೈತರ ಪರವಾಗಿ ಈಗ ನಿಲ್ಲಬೇಕು, ಜೊತೆಗೆ ಕನ್ನಡ ಪರ ಹೋರಾಟಗಾರರಿಗೆ ಯಾವುದೇ ರೀತಿಯಾದಂಥ ಬಂದ್ ಮಾಡಬೇಡಿ, ನಾವು ಕೂಡ ರೈತರ ಪರವಾಗಿ ನಿಂತಿರೋದು ಅಂತ ಸ್ವತಃ DK ಶಿವಕುಮಾರ್ ಅವರು ಹೇಳಿದರು. ಇನ್ನು ಮಂಡ್ಯ ಸಂಸದರಾಗಿರುವಂತಹ HD ಕುಮಾರಸ್ವಾಮಿ ಅವರು ಕೂಡ ಹೇಳಿದ್ದಾರೆ. ಎಸ್, ಒಟ್ಟಿನಲ್ಲಿ ಈಗ CWMA ಮತ್ತು ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ಈಗ ವ್ಯಕ್ತಪಡಿಸ್ತಾ ಇದ್ದಾರೆ. ಕನ್ನಡ ಪರ ಮುಖಂಡರು ಮಾತಾಡಿದ್ದಾರೆ ಈ ಒಂದು ಕಾವೇರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಯಾರ್ಯಾರು ಏನೇನು ಮಾತಾಡಿದ್ದಾರೆ ನೋಡ್ಕೊಂಬರೋಣ ಬನ್ನಿ. ಅದನ್ನು ನಮ್ಮ ಸರ್ಕಾರಗಳು ಯಾಕೆ ಇಷ್ಟು ವಿಫಲ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಯಾವುದೇ ಇಷ್ಟು ವರ್ಷಗಳಲ್ಲಿ ಕಾವೇರಿ ಪ್ರಾಧಿಕಾರದ ವಿರುದ್ಧ ನಾವು ನಮ್ಮ ಸರ್ಕಾರ ನಮ್ಮ ಪರವಾಗಿ ಅಂದರೆ ಕನ್ನಡಿಗರ ಪರವಾಗಿ ಓಲೈಸೋದ್ರಲ್ಲಿ ವಿಫಲ ಆಗಿದೆ. ಯಾಕೆ ಪದೇ ಪದೇ ವಿಫಲ ಆಗಿದೆ ಅಂತ ಗೊತ್ತಿಲ್ಲ.
ಅಥವಾ ಕಾವೇರಿ ಪ್ರಾಧಿಕಾರದಲ್ಲಿರೋರು ತಮಿಳುನಾಡಿಗೆ ಏನಾರು ಹುಟ್ಟಿದಾರ ಅನ್ನೋದು ಗೊತ್ತಿಲ್ಲ. ಕರ್ನಾಟಕಕ್ಕೆ ಪದೇ ಪದೇ ಅನ್ಯಾಯ ಆಗ್ತಿದೆ, ನಮ್ಮ ರೈತರಿಗೆ ಅನ್ಯಾಯ ಆಗ್ತಿದೆ, ಕುಡಿಯೋ ನೀರಿಗೆ ತೊಂದರೆ ಆಗ್ತಿದೆ, ರೈತರು ಬೆಳೆ ಬೆಳೆಯೋಕ್ಕೆ ನೀರಿಲ್ಲ. ಇಂಥ ಸಂದರ್ಭಗಳಲ್ಲಿ ಸರ್ಕಾರಗಳು ಸುಮ್ಮನೆ ಕೂತಿದೆ. ನಮ್ಮ ಮುಖ್ಯಮಂತ್ರಿಗಳು ಇಲ್ಲಿ ಜನ ಬೀದಿಗಿಳಿದು ಹೋರಾಟ ಮಾಡ್ತಾ ಇದ್ರೆ ಅವರು ಸಂಪುಟ ವಿಸ್ತರಣೆಯಲ್ಲಿ ಅವರು ಬ್ಯುಸಿಯಾಗಿ ಕೂತಿದ್ದಾರೆ. ದೆಹಲಿಗೆ ಹೋಗಿ ಕೂತಿದ್ದಾರೆ ನಮ್ಮ ಎಷ್ಟೋ ಜನ ಸಚಿವರು, ಶಾಸಕರು, ಮಂತ್ರಿಗಳು. ಇವ್ರಿಗೆಲ್ಲ ನೈತಿಕ ಹೊಣೆ ಇದೆಯೋ ಇಲ್ವೋ ಅಂಥೇಳಿ ಗೊತ್ತಿಲ್ಲ. ಇವತ್ತಿನ ದಿನ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ ಬೆಂಗಳೂರು, ಚಾಮರಾಜನಗರ ಹಾಗೂ ಮಂಡ್ಯ ಜಿಲ್ಲಾ ವತಿಯಿಂದ ಇವತ್ತಿನ ದಿನ ಇಲ್ಲಿ ಹೋರಾಟ ಮಾಡೋದಕ್ಕೆ ಬಂದಿದ್ದೀವಿ. ಇದೇ ರೀತಿ ಮುಂದುವರಿಯಿತು, ಕಾವೇರಿ ನದಿ ನೀರು ತಮಿಳುನಾಡಿಗೆ ಹರಿಸುವಂತಾಯಿತು ಅಂತ ಅಂದರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಸ್ತೆ ತಡೆ ಕಾರ್ಯಕ್ರಮಗಳಿರ್ಬೋದು ಅಥವಾ KRSಗೆ ಮುತ್ತಿಗೆ ಹಾಕುವಂಥ ಕಾರ್ಯಕ್ರಮಗಳಿರ್ಬೋದು, ಅದನ್ನು ಮಾಡೋದ್ರಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಸಿಂಹಪಡೆ ಮುಂಚೂಣಿಯಲ್ಲಿರುತ್ತೆ ಅಂತ ಈ ಮೂಲಕ ಹೇಳಕ್ಕೆ ಇಷ್ಟಪಡ್ತೀವಿ. ಅದನ್ನು ನಮ್ಮ ಸರ್ಕಾರಗಳು ಯಾಕೆ ಇಷ್ಟು ವಿಫಲ ಆಗ್ತಾ ಇದೆ ಅಂತ ಗೊತ್ತಿಲ್ಲ. ಯಾವುದೇ ಇಷ್ಟು ವರ್ಷಗಳಲ್ಲಿ